ಬಳ್ಳಾರಿಯಲ್ಲಿ ಭಾರೀ ಮಳೆಗೆ ಸೇತುವೆಯೊಂದು ಕೊಚ್ಚಿ ಹೋದಂತ ಪರಿಣಾಮವಾಗಿ ಹಲವು ಗ್ರಾಮಗಳ ಮಂದಿ ಈಗ ಪರದಾಡ್ತಾ ಇದ್ದಾರೆ. ತಿಮ್ಮಲಾಪುರ ಗ್ರಾಮ, ಸಂಡೂರಿನ ತಿಮ್ಮಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮಲೆನಾಡು ಬಳ್ಳಾರಿಯಲ್ಲಿ ತಡರಾತ್ರಿ ಸುರಿದಂತಹ ಬಾಳೆ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ತಿಮ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖ ಸೇತುವೆ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂತದ್ದು ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು. ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿರ್ತಕ್ಕಂತಹ ಪ್ರಮುಖ ಸೇತುವೆ ಇದು. ಅಂದ್ರೆ ಸಂಡೂರು ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಸೇತುವೆ ಈಗ ಮಳೆ ನೀರಿಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು. ಅದೇ ಕಾಂಕ್ರೀಟ್ ಬ್ರಿಡ್ಜ್, ಬಹಳ ಗಟ್ಟಿಯಾಗಿರುವಂತಹ ಬ್ರಿಡ್ಜ್, 2014ರಲ್ಲಿ ನಿರ್ಮಾಣ ಆಗಿರತಕ್ಕಂಥ ಬ್ರಿಡ್ಜ್, ಇದು ಸಂಪೂರ್ಣವಾಗಿ ಮಳೆ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂತದ್ದು. ಇದೇ ದಾರಿಯಲ್ಲಿ ಜನರು ಬರುವಂತಹ ಸಿಚುವೇಶನ್ ಕೂಡ ತಾವು ಗಮನಿಸಬಹುದು. ಅಂದ್ರೆ ಸಾಕಷ್ಟು ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದೇ ತಡರಾತ್ರಿ ಸುರಿತಕ್ಕಂಥ ಬಾಳಿ ಮಳೆಯ ಒಂದು ಅವಾಂತರಕ್ಕೆ ಇಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಗ್ರಾಮಸ್ಥರು ಸಂಪರ್ಕಕ್ಕೆ ರಸ್ತೆ ಇಲ್ದೇನೆ ಈ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಮತ್ತು ಪ್ರಮುಖವಾಗಿ ಏನಂತಂದ್ರೆ ನಡೆದುಕೊಂಡು ಬರುವಂತಹ ಸಿಚುವೇಶನ್ ಕೂಡ ರಸ್ತೆ ಮೇಲೆ ಇಲ್ಲದೆ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಾಹನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಹೀಗಾಗಿ ಬೆಳಗಿನ ಜಾವದಲ್ಲಿ ಕೂಡ ವಿದ್ಯಾರ್ಥಿಗಳು ಸಂಡೂರು ಭಾಗದಿಂದ ಬಳ್ಳಾರಿ ಭಾಗಕ್ಕೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೂ ಕೂಡ ಸಮಸ್ಯೆ ಇರುವಂತದ್ದು. ಹೀಗಾಗಿ ಬರುವಂತಹ ಬಸ್ಗಳನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಈಗ ಗ್ರಾಮಸ್ಥರು ನಿತ್ಯದ ಕೆಲಸಕ್ಕೆ ಅಂದ್ರೆ ತಮ್ಮ ಜಮೀನಿನ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಈ ರೀತಿಯಾಗಿ ಹರಸಾಹಸವನ್ನು ಪಡುವ ಮೂಲಕವಾಗಿ ಇತ್ತಂತ ಮುರಿದು ಹೋಗಿರುವಂತಹ ಸೇತುವೆಯಲ್ಲಿ ಕಷ್ಟಪಟ್ಟು ತಾವು ಸಂಚಾರ ಮಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಕೂಡ ಸಾಕಷ್ಟು ಮನವಿಯನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ನಿರಂತರವಾಗಿ ಅಂದ್ರೆ ತಡರಾತ್ರಿ ಸುರಿತಕ್ಕಂತಹ ಭಾರಿ ಮಳೆಯ ಪ್ರಮಾಣದಿಂದಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ತಿಮ್ಮಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಸೇತುವೆ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು. ಹೀಗಾಗಿ ಸರ್ಕಾರ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಸುಮಾರು ಈಗ ಇರ್ತಕ್ಕಂಥ ಸೇತುವೆಗಿಂತ ಕೂಡ 20 ಅಡಿ ಎತ್ತರದಲ್ಲಿ ಒಂದು ಸೇತುವೆಯನ್ನ ನಿರ್ಮಿಸಿಕೊಟ್ರೆ ಅನುಕೂಲ ಆಗುತ್ತೆ ಮತ್ತು ಸಂಚಾರಕ್ಕೂ ಕೂಡ ಯಾವುದೇ ಕಾರ್ಯತಕ್ಕಂಥ ತೊಂದರೆ ಆಗುವುದಿಲ್ಲ ಅನ್ನೋ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.